ನಟಿ ರಾಕುಲ್ ಪ್ರೀತ್ ಸಿಂಗ್ ತಮ್ಮ ಅಮನ್ ಪ್ರೀತ್ ಸಿಂಗ್ ಬಂಧನ. ಹೈದರಾಬಾದ್ ಡ್ರಗ್ಸ್ ಮಾಫಿಯಾದಲ್ಲಿ ನಟಿಯ ತಮ್ಮನ ಪಾತ್ರವೇನು? వాళ్ళందరూ ಟೆಸ್ಟ್ ಕೂಡ ಕೊಕೇನ್ ಪಾಸಿಟಿವ್. ಸಿನಿಮಾ ರಂಗದಲ್ಲಿ ತಾಂಡವವಾಡ್ತಿದೆ ಭಯಾನಕ ಮಾದಕ ವ್ಯಸನ. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೈದರಾಬಾದ್ ಪೊಲೀಸರು ಅಮನ್ ಪ್ರೀತ್ ಸಿಂಗ್ ಹಾಗೂ ಇನ್ನೂ ಕೆಲವರನ್ನ ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಆದರೆ ಕೇವಲ ಅಮನ್ ಪ್ರೀತ್ ಸಿಂಗ್ ಅಂದ್ರೆ ಈತ ಯಾರು ಅನ್ನೋದು ಹೆಚ್ಚಿನವರಿಗೆ ಗೊತ್ತಾಗೋದಿಲ್ಲ. ಈ ಅಮನ್ ಪ್ರೀತ್ ಸಿಂಗ್ ಟಾಲಿವುಡ್, ಕಾಲಿವುಡ್ ಹಾಗೂ ಬಾಲಿವುಡ್ನ ರಾಕುಲ್ ಪ್ರೀತ್ ಸಿಂಗ್ ಅನ್ನುವ ಸ್ಟಾರ್ ನಟಿಯ ಸ್ವಂತ ತಮ್ಮ. ಅಂದಹಾಗೆ ಈ ರಾಕುಲ್ ಪ್ರೀತ್ ಸಿಂಗ್ ಚಿತ್ರರಂಗಕ್ಕೆ ಪರಿಚಯ ಆಗಿದ್ದೆ ಕನ್ನಡ ಚಿತ್ರದ ಮೂಲಕ. ಜಗ್ಗೇಶ್ ಅವರ ಮಗ ಗುರು ನಟಿಸಿದ ಗಿಲ್ಲಿ ಅನ್ನೋ ಚಿತ್ರವೇ ರಾಕುಲ್ ಪ್ರೀತ್ ಸಿಂಗ್ ನಟಿಸಿದ ಮೊದಲ ಚಿತ್ರ. ಇವತ್ತು ಅಲ್ಲು ಅರ್ಜುನ್, ರಾಮ್ ಚರಣ್, ಮಹೇಶ್ ಬಾಬು, ಜೂನಿಯರ್ ಎನ್ಟಿಆರ್, ಕಾರ್ತಿಕ್, ಅಜಯ್ ದೇವ್ಗನ್ ಮುಂತಾದಂತಹ ಸ್ಟಾರ್ಗಳ ಜೊತೆ ನಾಯಕಿಯಾಗಿ ನಟಿಸಿರೋ ಟಾಪ್ ಹೀರೋಯಿನ್ ರಾಕುಲ್ ಪ್ರೀತ್ ಸಿಂಗ್ ಈಗ ಮತ್ತೆ ಸುದ್ದಿಯಾಗಿರೋದು ತಮ್ಮ ಮಾಡಿದ ಕೆಲಸಕ್ಕೆ. ಹೌದು, ಈ ನಟಿಯ ತಮ್ಮ ಅಮನ್ ಪ್ರೀತ್ ಸಿಂಗ್ ಹಾಗೂ ಇನ್ನು 4 ಜನರನ್ನ ತೆಲಂಗಾಣ ಆಂಟಿ ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಸಿದೆ. ಇವರಿಂದ ಸುಮಾರು 15 ಲಕ್ಷ ಬೆಲೆ ಬಾಳುವಂತಹ 200 ಗ್ರಾಂ ಕೊಕೇನ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಷ್ಟೇ ಅಲ್ಲ, ಮೂತ್ರ ಪರೀಕ್ಷೆ ಮಾಡಿದಾಗ ಇವರೆಲ್ಲರೂ ಕೂಡ ಡ್ರಗ್ಸ್ ಸೇವನೆ ಮಾಡಿರುವುದು ಸಾಬೀತಾಗಿದೆ. వీళ్ళందరూ కూడా ఇప్పుడు దొరికింది కొకైన్. ఇది ఇప్పుడు ఎవరైతే కన్స్యూమర్స్ గా ఉన్నారో వాళ్ళందరూ ಟೆಸ್ಟ್ ಕೂಡ ಕೊಕೇನ್ ಪಾಸಿಟಿವ್ వచ్చింది. ರಾಕುಲ್ ಪ್ರೀತ್ ಸಹೋದರ ಹಾಗೂ ಇನ್ನೂ ಕೆಲವರು ಡ್ರಗ್ಸ್ ಪೆಡ್ಲರ್ನ ಖಾಯಂ ಗ್ರಾಹಕರಾಗಿರುವುದಕ್ಕೂ ಪೊಲೀಸರಿಗೆ ಸಾಕ್ಷ್ಯಗಳು ಸಿಕ್ಕಿದೆ. ಇವರ ಮೂಲಕ ಡ್ರಗ್ಸ್ ಮಾರಾಟಗಾರರಿಂದ 2.5 ಕೆಜಿಯಷ್ಟು ಭಾರೀ ಮೊತ್ತದ ಕೊಕೇನ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಮನ್ ಪ್ರೀತ್ ಜೊತೆಗೆ ಅನಿಕೇತ್ ರೆಡ್ಡಿ, ಪ್ರಸಾದ್, ಮಧುಸೂದನ್ ಹಾಗೂ ನಿಖಿಲ್ ದಮನ್ ಅವರನ್ನ ಬಂಧಿಸಿದ ಪೊಲೀಸರಿಗೆ ಇವರ ಜೊತೆಗೆ ಇನ್ನೂ 30 ಜನ ಡ್ರಗ್ಸ್ ಗ್ರಾಹಕರಿದ್ದಾರೆ ಎನ್ನುವ ಸುಳಿವು ಕೂಡ ಸಿಕ್ಕಿದೆ. అమన్ ప్రీత్ సింగ్ అనే అతను అప్కమింగ్ యాక్టర్ లాగా 2 ఫిల్మ్స్ లో ఉన్నాడన్నారు. అతను ప్రొఫెషనల్ యాక్టర్ అని చెప్పి రాయించినారు. ಈ ಪ್ರಕರಣದಲ್ಲಿ ನಟಿ ರಾಕುಲ್ ಪ್ರೀತ್ ಸಿಂಗ್ ಹೆಸರು ಬಾರದೇ ಇದ್ರೂ ಈ ಹಿಂದೆ ಒಮ್ಮೆ ರಾಕುಲ್ ಪ್ರೀತ್ ಸಿಂಗ್ ನನ್ನ ಮುಂಬೈ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವು ಹಾಗೂ ಡ್ರಗ್ಸ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ರಿಯಾ ಚಕ್ರವರ್ತಿಗೂ ಈ ರಾಕುಲ್ ಪ್ರೀತ್ ಸಿಂಗ್ಗೂ ಸಂಪರ್ಕ ಇತ್ತು ಅನ್ನೋ ಕಾರಣಕ್ಕೆ ಆಗ ವಿಚಾರಣೆಯನ್ನ ನಡೆಸಲಾಗಿತ್ತು. ಇದೀಗ ಈಕೆಯ ಸ್ವಂತ ತಮ್ಮನೇ ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಈ ಅಮನ್ ಪ್ರೀತ್ ಸಿಂಗ್ 1-2 ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ರೂ ನಟನಾಗಿ ಹೆಸರು ಮಾಡಿರಲಿಲ್ಲ. ಈಗ ಡ್ರಗ್ಸ್ ಪ್ರಕರಣದಲ್ಲಿ ಕುಖ್ಯಾತಿ ಗಳಿಸ್ತಾ ಇರೋದು ವಿಪರ್ಯಾಸ. ಅದರಲ್ಲೂ ಈ ಟಾಲಿವುಡ್ಗೂ ಡ್ರಗ್ಸ್ಗೂ ಹಳೆಯ ಸಂಬಂಧ ಅನ್ನೋದು ವಿಶೇಷ. ಈ ಹಿಂದೆ ರಾಣಾ ದಗ್ಗುಬಾಟಿ ಹಾಗೂ ಮಾಸ್ ಮಹಾರಾಜ ರವಿತೇಜನಂತಹ ನಟರ ಹೆಸರು ಕೂಡ ಡ್ರಗ್ಸ್ ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿತ್ತು. ಯಾವಾಗ ದೊಡ್ಡವರ ಹೆಸರು ಬರುತ್ತೋ ಆಗ ಇಂತಹ ಪ್ರಕರಣಗಳು ನಿಧಾನವಾಗಿ ತೆರೆಮೆರೆಗೆ ಸರಿಯುತ್ತೆ. ಈ ಹಿಂದೆ ಕನ್ನಡ ಚಿತ್ರರಂಗದಲ್ಲೂ ನಟಿ ರಾಗಿಣಿ ಹಾಗೂ ಸಂಜನಾ ಗಲ್ರಾನಿ ಡ್ರಗ್ಸ್ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿ ಬಂದದ್ದು ನಿಮಗೆ ನೆನಪಿರಬಹುದು. ಅವರ ಹಿಂದೆ ಕನ್ನಡ ಚಿತ್ರರಂಗದ ದೊಡ್ಡ ಹೆಸರುಗಳೂ ಇದೆ ಅನ್ನೋ ಸುದ್ದಿ ಹರಿದಾಡಿತ್ತು. ಆದ್ರೂ ಅಲ್ಲಿಗೆ ತನಿಖೆ ನಿಂತು ಹೋಗಿತ್ತು. ವಿಚಿತ್ರ ಅಂದ್ರೆ ಡ್ರಗ್ಸ್ ಸೇವನೆ ಮಾಡೋರಿಗೆ ಕಾನೂನಿನಲ್ಲಿ ದೊಡ್ಡ ಪ್ರಮಾಣದ ಶಿಕ್ಷೆ ಏನೂ ಆಗೋದಿಲ್ಲ. ಅವರು ಡ್ರಗ್ಸ್ ಮಾರಾಟ, ಸಾಗಾಟ ಅಥವಾ ಸಂಗ್ರಹ ಮಾಡಿದ್ರೆ ಮಾತ್ರ ಅದು ಗಂಭೀರವಾದಂತಹ ಅಪರಾಧ. ಹಾಗಾಗಿ ಸದ್ಯಕ್ಕೆ ರಾಕುಲ್ ಪ್ರೀತ್ ಸಿಂಗ್ ಸಹೋದರ ಡ್ರಗ್ಸ್ ಬಳಕೆ ಹಾಗೂ ಮಾರಾಟಗಾರರ ಸಂಪರ್ಕ ಹೊಂದಿದ ಹಿನ್ನೆಲೆಯಲ್ಲಿ ಬಂಧಿಸಲ್ಪಟ್ಟಿದ್ದಾನೆ. ತನಿಖೆಯನ್ನು ಅಷ್ಟೇ ಗಂಭೀರವಾಗಿ ನಡೆಸಿದ್ರೆ ಇದರ ಹಿಂದಿರುವ ದೊಡ್ಡ ದೊಡ್ಡ ತಲೆಗಳ ತನಕ ಹೋಗುತ್ತೆ. ಆದರೆ ಯಾವುದೇ ಪ್ರಕರಣ ಆ ರೀತಿಯಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ ಅನ್ನೋದು ಮಾತ್ರ ಬೇಸರದ ಸಂಗತಿ. ಏನೇ ಆಗಲಿ, ಬಾಲಿವುಡ್ನಲ್ಲೂ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಸಮಯದಲ್ಲಿ ನಟಿ ರಾಕುಲ್ ಪ್ರೀತ್ ಸಿಂಗ್ಗೂ ಇದು ಮುಜುಗರದ ಸಂಗತಿ ಅನ್ನುವುದಂತೂ ಸತ್ಯ.
ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.